ಹಲೋ ಫ್ರೆಂಡ್ಸ್, ನಮಸ್ಕಾರ. ಕೀರ್ತಿ ಸಿಂಪಲ್ ಅಡುಗೆಗೆ ಸ್ವಾಗತ. ಇವತ್ತು ನಾನು ಮೆಂತ್ಯ ಸೊಪ್ಪಿನ ಬ್ಯಾಳಿ ಪಲ್ಯ ಮಾಡೋದನ್ನು ತೋರಿಸ್ಕೊಡ್ತೇನೆ ನೋಡ್ರಿ. ಈಗ ಒಂದು ಸಣ್ಣ ಕುಕ್ಕರ್ ತೊಗೋಬೇಕು. ಅದಕ್ಕೆ ಒಂದು ಗ್ಲಾಸ್ ತೊಗರಿಬೇಳೆನ ತೊಗೋಬೇಕಾಗತ್ತೆ ನೋಡ್ರಿ. ಈಗ ಒಂದು ಗ್ಲಾಸು ತೊಗರಿಬೇಳೆನ ಕುಕ್ಕರಿಗೆ ಹಾಕ್ಕೊಂಡು ನಾನು ಅದಾದ ನಂತರ ಒಂದು ಕಾಲು ಬಟ್ಲು ಹೆಸರುಬೇಳೆ ಹಾಕ್ಕೊತೇನೆ ನೋಡ್ರಿ. ಇಲ್ಲಿ ನಾನು ಈಗ ಎರಡನ್ನೂ ಕುಕ್ಕರಿಗೆ ಹಾಕ್ಕೊಂಡು ಕ್ಲೀನಾಗ ಒಂದು ಸಲ ತೊಳ್ಕೊಬೇಕಾಗತ್ತೆ ರೀ. ಇದನ್ನು ಏನು ನೋಡ್ರಿ ತೊಳ್ಕೊಂಡಿದ್ದು ಆಯ್ತು. ಇವಾಗ ಸ್ವಲ್ಪ ಬ್ಯಾಳಿ ಮುಳುಗಬೇಕ್ರಿ. ಅದು ಅಲ್ಲಿ ತನಕನೂ ನೀರು ಹಾಕಿ ಒಂದು 3 ಸೀಟಿ ಮಾಡಿಸ್ಕೊಂಬಿಡೋಣ್ರಿ. ಇದನ್ನು ಈಗ ನೀರು ಹಾಕ್ಕೊಂಡಿದ್ದು ಆಯ್ತು ರೀ. ಇವಾಗ ಇದರ ಮುಚ್ಚಳ ಮುಚ್ಚಿ ಒಂದು 3 ಸೀಟಿ ಮಾಡೋಕ್ಕೆ ಗ್ಯಾಸಿನ ಮೇಲೆ ಇಟ್ಕೊಂಬಿಡೋಣ್ರಿ. ಈಗ ಒಂದು ಒಗ್ಗರಣೆ ಮೊದಲ ರೆಡಿ ಮಾಡ್ಕೊಂಡು ಇಟ್ಕೊಂಬಿಡೋಣ್ರಿ. ಒಂದು ಪಾತ್ರೆ ತೊಗೊಂಡು ಒಂದು 2 ಚಮಚ ಎಣ್ಣೆ ಹಾಕ್ಕೊಂಡು ನೋಡ್ರಿ. ನಾನು ಕುಕ್ಕಿಂಗ್ ಆಯಿಲ್ ಹಾಕ್ಕೊಂಡು ಅದಕ್ಕಾದ ನಂತರ ಒಂದು 1/4 ಚಮಚ ಸಾಸಿವೆ, ಒಂದು 1/4 ಚಮಚ ಜೀರಿಗೆನ ಹಾಕ್ಕೊಂಡು ನೋಡ್ರಿ. ಸಾಸಿವೆ ಮತ್ತು ಜೀರಿಗೆ ಚಟಪಟ ಅಂತ ಸಿಡಿದ ನಂತರ ಒಂದು 2-3 ಹಸಿಮೆಣಸಿನ್ಕಾಯಿನ ಹಾಕ್ಕೊತೇನೆ ನೋಡ್ರಿ. ನಾನು ಉದ್ದಕ್ಕೆ ಹೆಚ್ಕೊಂಡು ಇಟ್ಕೊಂಡಿದ್ನಿ, ಅದನ್ನು ಹಾಕ್ಕೊಂಡು ನೀವು ಪೇಸ್ಟ್ ಆದರೂ ಹಾಕ್ಕೋಬೋದು. ಇವಾಗ ಒಂದು ಎಸಳು ಕರಿಬೇವನ್ನು ಕೂಡ ಹಾಕ್ಕೊಂಡು ನಾನು ಆದಷ್ಟು ಗ್ಯಾಸನ್ನು ಸಣ್ಣ ಉರಿಯಾಗ ಇಟ್ಟು ನಾವು ಫ್ರೈ ಮಾಡ್ಬೇಕಾಗತ್ತೆ ರೀ. ಈಗ ನೋಡಿರಿ ಹಸಿಮೆಣಸಿನ್ಕಾಯಿ ಮತ್ತು ಕರಿಬೇವು ಚಲೋ ತಂಗ ಫ್ರೈ ಆಯ್ತು ರೀ ಎಣ್ಣೆ ಒಳಗೆ. ಈಗ ಒಂದು ಬೆಳ್ಳುಳ್ಳಿನ ಸಣ್ಣದಾಗ ಜಜ್ಕೊಂಡು ಇಟ್ಕೊಂಡಿದ್ನಿ, ಅದನ್ನು ಹಾಕ್ಕೊಂಡೇನೆ. ಅದು ಕೂಡ ಎಣ್ಣೆ ಒಳಗೆ ಚಲೋ ತಂಗ ಫ್ರೈ ಮಾಡ್ಕೋಬೇಕು ನೋಡ್ರಿ. ಇವಾಗ ಉಳ್ಳಾಗಡ್ಡಿ ಹಾಕ್ಕೊಂಡ್ರಿ. ಒಂದು ಉಳ್ಳಾಗಡ್ಡಿ ತೊಗೊಂಡೇನೆ, ಸಣ್ಣದ ಗಾತ್ರದ ಉಳ್ಳಾಗಡ್ಡಿನ ಸಣ್ಣದಾಗ ಹೆಚ್ಕೊಂಡಿದ್ದು ನಾನು ಅದನ್ನ ಹಾಕ್ಕೊಂಡೇನೆ. ಈಗ ಉಳ್ಳಾಗಡ್ಡಿ ಚಲೋ ತಂಗ ಸಾಫ್ಟ್ ಆಗ್ಬೇಕು ನೋಡ್ರಿ. ಅಲ್ಲಿ ತನಕನೂ ಎಣ್ಣೆ ಒಳಗೆ ಫ್ರೈ ಮಾಡ್ಕೋಬೇಕಾಕೈತಿ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಇವಾಗ ಹಾಕ್ಕೊಂಬಿಡೋಣ್ರಿ. ಅಂದ್ರೆ ಉಳ್ಳಾಗಡ್ಡಿ ಲಘುನ ಸಾಫ್ಟ್ ಆಗಿಬಿಡ್ತೈತೆ ಅದು. ಏನು ನೋಡ್ರಿ ಚಲೋ ಹೊತ್ತಂಗೆ ಸಾಫ್ಟ್ ಮಾಡ್ಕೊಂಡಿದ್ದು ಆಯ್ತು. ಈಗ ಒಂದು ಟೊಮೆಟೊನ ಹಾಕ್ಕೊಂಡೇನೆ ನಾನು ನೋಡ್ರಿ. ಅಲ್ಲೇ ನಾನು ಈಗ ಟೊಮೆಟೊನ್ನು ಕೂಡ ಚಲೋ ಹೊತ್ತಂಗೆ ಫ್ರೈ ಮಾಡ್ಕೋಬೇಕು. ಸಾಫ್ಟ್ ಆಗ್ಬೇಕ್ರಿ ಅದು ಟೊಮೆಟೊನ, ಅಲ್ಲಿ ತನಕನೂ ಫ್ರೈ ಮಾಡ್ಕೋಬೇಕಾಕೈತಿ. ಈಗ ಮುಚ್ಚಳ ಮುಚ್ಚಿ 1 ನಿಮಿಷ ಸ್ವಲ್ಪ ಉಗಾದಾಗ ಬೇಯಿಸ್ಕೋಬೇಕ್ರಿ. ಅಂದ್ರೆ ಲಘುನ ಸಾಫ್ಟ್ ಆಗಿಬಿಡ್ತೈತೆ ಅದು. ಈಗ ನೋಡಿರಿ ಚಲೋ ಹೊತ್ತಂಗೆ ಫ್ರೈ ಮಾಡ್ಕೊಂಡಿದ್ದು ಆಯ್ತು ರೀ. ಈಗ ಒಂದು ಅರ್ಧ ಚಮಚ ಕೆಂಪು ಖಾರದ ಪೌಡ್ರನ್ನ ಹಾಕ್ಕೊಂಡ್ರಿ. ಇವಾಗ ಸ್ವಲ್ಪ ನೋಡ್ಕೊಂಡು ಹಾಕ್ಕೋಬೇಕು, ಯಾಕಂದ್ರೆ ಹಸಿಮೆಣಸಿನ್ಕಾಯನ್ನು ಹಾಕ್ಕೊಂಡ್ರೆ ಸ್ವಲ್ಪ ನೋಡ್ಕೊಂಡು ಹಾಕ್ಕೋಬೇಕಾಕೈತಿ. ಒಂದು ಅರ್ಧ ಚಮಚ ಅರಿಶಿನ ಹಾಕ್ಕೊಂಡು ನೋಡ್ರಿ. ಇಲ್ಲಿಗೆ ಅರಿಶಿನ ಮತ್ತು ಕೆಂಪು ಖಾರದ ಪೌಡ್ರ್ ಹಾಕಿದ ನಂತರ ಚಲೋ ಹೊತ್ತಂಗೆ ಎಣ್ಣೆಯಾಗ ಫ್ರೈ ಮಾಡ್ಕೋಬೇಕಾಕೈತಿ ರೀ ನಾವು. ಏನು ನೋಡ್ರಿ ಮಸಾಲ ರೆಡಿ ಆಯ್ತು. ಚಲೋ ಹೊತ್ತಂಗೆ ಎಣ್ಣೆ ಒಳಗೆ ಫ್ರೈ ಮಾಡ್ಕೊಂಡಿದ್ದು ಆಯ್ತು. ಇವಾಗ ಮೆಂತ್ಯ ಸೊಪ್ಪನ್ನು ಈ ರೀತಿ ಬಿಡಿಸ್ಕೊಂಡು ತೊಳ್ಕೊಂಡು ನೀರು ಬಸ್ಕೊಂಡು ಮತ್ತು ಕಟ್ ಮಾಡಿ ಇಟ್ಕೋಬೇಕ್ರಿ. ಈಗ ಅದನ್ನ ಹಾಕ್ಕೊಂಡ್ಬಿಡ್ತೇನೆ ರೀ ಪಾತ್ರೆಗೆ. ಹಾಕ್ಕೊಂಡಿದ್ದನ್ನು ಒಗ್ಗರಣೆ ಜೊತೆ ಚಲೋ ತಂಗ ಎಣ್ಣೆಯಾಗ ಫ್ರೈ ಮಾಡ್ಕೊತೇನೆ ನೋಡ್ರಿ. ಇಲ್ಲ ನಾನೀಗ ಆ ಕಡೆ ಕುಕ್ಕರ್ನು ಕೂಡ ನಾನು ಮಾಡೋಕ್ಕಿಟ್ಟೇನೆ ರೀ, ಒಂದು 3 ಸೀಟಿ ಮಾಡೋಕೆ. ಅದು ಆತಂತಂದ್ರೆ ಪಲ್ಯ ರೆಡಿ ಆದಂಗೆ. ಈಗ ಮೆಂತ್ಯ ಸೊಪ್ಪನ್ನು ಕ್ಲೀನಾಗಿ ಮಸಾಲೆ ಜೊತೆ ಫ್ರೈ ಮಾಡ್ಕೊಂಬಿಡೋಣ್ರಿ. ಈ ಸ್ವಲ್ಪ ಮುಚ್ಚಳ ಮುಚ್ಚಿ ಇಟ್ಬಿಡೋಣ್ರಿ. ಸ್ವಲ್ಪ ಒಗಾದಾಗ ಚಲೋ ಹೊತ್ತಂಗೆ ಬೆಂತಂದ್ರೆ ಇನ್ನೂ ರುಚಿ ಆಕೈತೆ ಅದು ನೋಡ್ರಿ. ಇಲ್ಲೇ ಚಲೋ ಹೊತ್ತಂಗನ ಬೆಂದೈತೆ ರೀ ಅದು. ಇವಾಗ ನಾವೇನೋ ಕುಕ್ಕರ್ ಒಳಗೆ ಬ್ಯಾಳಿ ಕುದಿಸ್ಕೊಂಡು ಇಟ್ಕೊಂಡಿದ್ದೀವಲ್ಲ ಅದನ್ನು ಹಾಕ್ಕೊಂಬಿಡೋಣ್ರಿ. ಇವಾಗ ಚಲೋ ಹೊತ್ತಂಗೆ ಬ್ಯಾಳಿನೂ ಕೂಡ ಕುದ್ದೈತೆ ನೋಡ್ರಿ. ಈಗ ಎಲ್ಲ ಬೇಳೆಯನ್ನು ಹಾಕಿ 1 ನಿಮಿಷ ಇದೇ ರೀತಿನ ಮೀಡಿಯಮ್ ಉರಿಯಾಗ ಕುದಿಸ್ಕೊಂಬಿಡೋಣ್ರಿ. ಏನು ರೀ ಉಳಿದಂತಹ ಕಟ್ಟನ್ನು ಕೂಡ ಇದಕ್ಕೆ ಹಾಕ್ಕೊಂಬಿಟ್ರೆ ನಾನೀಗ ಹಾಕ್ಕೊಂಡು ಚಲೋ ಹೊತ್ತಂಗನ ಇದನ್ನು ಕುದಿಸ್ಕೊಂಬಿಡೋಣ್ರಿ. ಈ ಪಲ್ಯ ಹೆಂಕರು ರೀ ರೊಟ್ಟಿಗೆ ಹೇಳಿ ಮಾಡಿಸೋದಂಥ ಪಲ್ಯ ನೋಡ್ರಿ. ಇದು ಚಪಾತಿಗೆ ಮತ್ತು ಬಿಸಿ ಅನ್ನಕ್ಕಂಕ ತುಪ್ಪ ಹಾಕ್ಕೊಂಡು ತಿಂದ್ರಂಕ್ರೂ ಅದಕ್ಕೂ ಸೂಪರಾದ ಕಾಂಬಿನೇಷನ್ ಇದು. ಇದೊಂದು ಪಲ್ಯ ಮಾಡಿಬಿಟ್ರೆ ಚಪಾತಿಗೆ, ರೊಟ್ಟಿಗೆ ಮತ್ತು ಅನ್ನಕ್ಕೆ 3ಕ್ಕೂ ಈ ರೆಸಿಪಿ ಕಾಂಬಿನೇಷನು ಸೂಪರಾಗಿರ್ತೈತೆ ನೋಡ್ರಿ. ಈಗ ರೆಡಿ ಆಯ್ತು ನೋಡ್ರಿ. ಈಗ ನೋಡಿ ಸರ್ವ್ ಕೂಡ ಮಾಡ್ಕೊಂಡೇನಿ. ಈ ಒಂದು ರೆಸಿಪಿ ನಿಮಗೆ ಲೈಕ್ ಆಗಿದ್ರೆ ಲೈಕ್ ಮಾಡಿರಿ, ಆದಷ್ಟು ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಬಿಡ್ರಿ. ನಮಸ್ಕಾರ.